ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅತಿಥಿಯಾಗಿ ಬಂದಿರುವಂಥವರು ಡಾಕ್ಟರ್ ಸುಮತಿ ಶ್ರೀ ನವಲಿ ಹಿರೇಮಠ. ಇವರು ಹಿರಿಯ ವೃತ್ತಿಪರ ರಂಗ ಕಲಾವಿದೆ, ಮೂಲತಃ ಉತ್ತರ ಕನ್ನಡ ಜಿಲ್ಲೆಯವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಸ್ವಾಗತ. ತಾವು ರಂಗಭೂಮಿಯಲ್ಲಿ ಅನುಭವ ಹೊಂದಿರುವವರು, ಬಹಳಷ್ಟು ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿದವರು. ಈಗ ತಮ್ಮ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಸಣ್ಣ ಅಭಿಲಾಷೆ ನಮ್ಮದು. ಈಗ ತಾವು ಮೂಲತಃ ಉತ್ತರ ಕನ್ನಡದವರು. ಉತ್ತರ ಕನ್ನಡದಲ್ಲಿ ಎಲ್ಲಿ ಮೇಡಮ್ ತಾವು? ಯಲ್ಲಾಪುರ, ಕಾರವಾರ ಜಿಲ್ಲೆ ಯಲ್ಲಾಪುರ. ತಮ್ಮ ಬಾಲ್ಯದ ದಿನಗಳು ಅಲ್ಲೇ ಕಳೆದ್ರೆ ಹೇಗೆ? ಇಲ್ಲ, ವಿಷಯಕ್ಕೆ ನಾನು ಬರಬೇಕಂದ್ರೆ, ನನ್ನ ತಂದೆ ಒಬ್ಬ ಕೂಲಿಕಾರ ಮಕ್ಕಳಿಗೆ ವಿದ್ಯಾಭ್ಯಾಸ ಅವಾಗಲಿ ಯಾರು ಕೊಡ್ತಿದ್ದಿಲ್ಲ. ಇನ್ನು ನಮ್ಮ ಅಕ್ಕ ಒಬ್ಬರು ಕಲಾವಿದರಿದ್ರು, ನಮ್ಮ ದೊಡ್ಡಕ್ಕ. ಒಬ್ಬ ನಾಟಕ ಕಂಪನಿ, ಇದು ನರಸಣ್ಣನವರು ಅಂತ ಅವಾಗಿನ ಕಾಲದ ನಾಟಕ ಕಂಪ್ನಿಗಳು, ದೊಡ್ಡ ಕಂಪನಿ ಅವಾಗಿನ ನಾಟಕ ಕಂಪ್ನಿಗಳೆಲ್ಲ. ಅಲ್ಲಿ ನಮ್ಮ ಅಕ್ಕ ದುಡಿತಿದ್ರು ನರಸಣ್ಣ ಅವ್ರ ಕಂಪ್ನಿಯಲ್ಲಿ. ಮತ್ತು ನಮ್ಮ ಬಡತನ ಇದ್ದ ಕಾರಣ ನಾನು ಅಭ್ಯಾಸ ಇಲ್ಲ, ನಮಗೆ 3ನೇ ಕ್ಲಾಸ್ ಅಷ್ಟೇ ಕಲ್ತಿದ್ದು. 3ನೇ ಕ್ಲಾಸ್ ಕಲ್ತ ಮೇಲೆ ನನಗೆ ನನ್ನ ಅಕ್ಕ ನನಗೆ ಕರ್ಕೊಂಡು ಹೋಗ್ಬಿಟ್ಲು. ಇನ್ನು ಬಡತನ ಎಲ್ಲಿ ಬೇಕಲ್ಲ ಮನುಷ್ಯನಿಗೆ ಬದುಕಲಿಕ್ಕೆ. ನಾವು ನಾಟಕದಲ್ಲಿ ಸೇರಿಬಿಟ್ವಿ, ಅಕ್ಕನ ಜೊತೆಗೆ ಸೇರಿದ್ವಿ. ನನಗೆ 7 ವರ್ಷ, ನನ್ನ ಇನ್ನೊಬ್ಬ ಅಕ್ಕನಿಗೆ 9 ವರ್ಷ. ನಾವಿಬ್ಬರು ನಮ್ಮ ದೊಡ್ಡಕ್ಕನ ಹತ್ರ ಹೋದ್ವಿ. ಅಲ್ಲಿಂದ ಚಾಲು ಆಯಿತು ನಮ್ಮ ಬಣ್ಣದ ಬದುಕು. ಅದಕ್ಕಿಂತ ಸ್ವಲ್ಪ ಮುಂಚಿತವಾಗಿ ಹೊನ್ನಳ್ಳಿ ಕಂಪನಿ ಅಂತ ಇತ್ತು. ಮಾಲೀಕರಾದವರು ನನ್ನ ಮನೆಗೆ ಬಂದಿದ್ರು ಯಲ್ಲಾಪುರಕ್ಕೆ. ನಾನು ಒಂಥರ ಆಟ ಆಡ್ತಾ ಕೂತ್ಕೊಂಡಿದ್ದೆ ಅಂಗಳದಲ್ಲಿ. ಆ ಹುಡುಗಿ ಇಷ್ಟು ಒಳ್ಳೊಳ್ಳಿದ್ದಾಳೆ, ಇವಳಿಗೆ ಪಾತ್ರ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಕೇಳಿದ್ರು ಅವರು. ನನ್ನೇನು ಕೇಳಿದ್ರು ಅವರು, ಏನಮ್ಮ ನೀನು ಪಾತ್ರ ಮಾಡ್ತೀಯಾ ಅಂತ ಕೇಳಿದರು. ನಾನು ಪಾತ್ರ ಮಾಡ್ತೀನಿ ಅಂತ ಹೇಳಿಬಿಟ್ಟೆ ನಾನು. ಅವಾಗ ಸತ್ಯ ಹರಿಶ್ಚಂದ್ರ ನಾಟಕ ಅಂತ ಆಡಿದ್ರು ಅವರು. ಅದರಲ್ಲಿ ಸತ್ಯ ಹರಿಶ್ಚಂದ್ರ ಮಗನ ಪಾತ್ರ, ಲೋಹಿತಾಶನ ಪಾತ್ರ ಮಾಡಿದೆ. ಹಾವೇರಿ ಜುಬೈದಾಬಾಯಿ ಸೌನೂರ್ ಅಂತ ಅವರು ನನಗೆ ಬಣ್ಣ ಹಚ್ಚಿದ್ದು. ಅವರು ಸತ್ಯ ಹರಿಶ್ಚಂದ್ರ ಹೆಂಡತಿ ಪಾತ್ರ ಮಾಡಿದ್ರು, ನನ್ನ ಮಗನ ಪಾತ್ರ ಮಾಡಿದ್ದೆ. ಆಮೇಲೆ ನಮ್ಮ ಅಕ್ಕ ನಮ್ಮನ್ನು ಕರ್ಕೊಂಡು ಹೋದ್ರು. ಹಾಗೆ ನಾಟಕ ಕಂಪನಿಲಿ ಉಳ್ಕೊಂಡ್ವಿ. ಅವ್ರ ಜೊತೆಗೆ ಸೇರಿಕೊಂಡು, ಕಲೆ ಅನ್ನೋದು ಅಷ್ಟು ಜಲ್ದಿ ನಮ್ಗೆ ಕೊಡೋದಿಲ್ಲ. ನಾಟಕ ಕಂಪ್ನಿಲಿ ಸಣ್ಣ ಮಕ್ಕಳ ಪಾತ್ರ ಜಾಸ್ತಿ ಸಿಗೋದಿಲ್ಲ. ಹೀಗೆ ಬೆಳೀತಾ ಚಿತ್ರಗಿ ಕಂಪನಿ, ನಮ್ಮ ಮಾವನವರ ಕಂಪನಿಯಲ್ಲಿ 18-16 ವರ್ಷಕ್ಕೇ 40-50 ವರ್ಷದ ಮುದುಕಿ ಪಾತ್ರನೂ ಮಾಡಿಬಿಟ್ಟೆ. ಕಣ್ಣಿದ್ರು ಬುದ್ಧಿ ಬೇಕು ನಾಟಕದಲ್ಲಿ. ಕಲಾವಿದರು ಓಡೋಗ್ಬಿಡ್ತಾರೆ. ಆ ಸಮಯದಲ್ಲಿ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಕಲಾವಿದರು ಹೋದ ತಕ್ಷಣ ಒಂದು ನಾಟಕ ಕಂಪ್ನಿ ನಡಿಬೇಕಾದ್ರೆ ಬಹಳ ಕಷ್ಟ ಇದೆ. ಒಬ್ಬ ಕಲಾವಿದ ಹೋದ್ನಂದ್ರೆ ಆ ನಾಟಕ ಕೆಟ್ಟು ಹೋಗ್ಬಿಡ್ತದೆ. ಆ ನಾಟಕ ನಡೆಯೋಕ್ಕೆ ಆಗೋದಿಲ್ಲ. ಮತ್ತೊಬ್ಬ ಬಂದು ಅಲ್ಲಿ ಪಾತ್ರ ಮಾಡ್ತಾನಂದಾಗ ಜನರಿಗೆ ಮನಸ್ಸಿಗೆ ಎಫೆಕ್ಟ್ ಆಗ್ತದೆ. ಈಗ ತಾವು ಹೇಳಿದ್ರಿ ಮೊದಲ ಒಂದು ಪಾತ್ರ ಮಾಡಿದ್ದು ಲೋಹಿತಾಶ್ವನ ಪಾತ್ರ ಅಂತ. ಆ ಅನುಭವ ಹೇಗಿತ್ತು? ಯಾಕಂದ್ರೆ ಮೊದಲ ಬಾರಿಗೆ ತಾವು ರಂಗದ ಪ್ರವೇಶ ಮಾಡಿದ್ರಿ, ಸುತ್ತ ಜನರಿರ್ತಾರೆ, ಅಷ್ಟೊಂದು ಕೆಲವರಿಗೆ ಸ್ಟೇಜ್ ಫಿಯರ್ ಅಂತ ಹೇಳ್ತೇವೆ. ಆ ಥರದ್ದೇನಾದ್ರೂ ಆಯ್ತಾ ಅಥವಾ ಹೇಗೆ ಅನ್ನಿಸ್ತಾ? ಒಂದು ಘಟನೆ ಆಯಿತು. ರಂಗಭೂಮಿ ನಮಗೆ ಹೊಸದಿರಬಹುದು, ಆದರೆ ನನಗೆ ಸ್ಕೂಲಲ್ಲಿ ನಾಟಕ ಮಾಡೋದು, ಹಾಡೋದು, ಯಾವುದಾದ್ರೂ ಒಂದು ರೇಡಿಯೋದಲ್ಲಿ ಹಾಡು ಕೇಳಿದ್ರೆ ಸಾಕು, ಮೊದಲು ಅದನ್ನು ಹಾಡು ಕಲಿಬೇಕು ಅನ್ನೋ ಆಸೆ ನನಗೆ. ಅದು ಒಂದು ಕುತೂಹಲ. ಮುಂದೆ ಏನು ಭವಿಷ್ಯ ಇದೆ ಗೊತ್ತಿಲ್ಲ. ಇದೇ ಸತ್ಯ ಹರಿಶ್ಚಂದ್ರ ನಾಟಕಕ್ಕೆ ನಾನು ಪಾತ್ರ ಮಾಡ್ಲಿಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿ ಹಳ್ಳಿ ಜನ ಇರ್ತಾರೆ, ಎಲ್ಲ ಹಳ್ಳಿ ಜನ. ಒಂದು ಮಾವಿನ ತೋಪೆ ಇತ್ತು. ಆ ಊರಿನ ಗೌಡ್ರವರು ಅವರು ಬಂದು ಪ್ರಾಕ್ಟೀಸಿಗೆ ಕೂತ್ಕೊಂಡಿದ್ರು. ಅದರಲ್ಲಿ ಹಾಡಿತ್ತದು. ಸತ್ಯ ಹರಿಶ್ಚಂದ್ರನ ಮಗನ ಪಾತ್ರಕ್ಕೆ ತಾಯಿದೊಂದು ಹಾಡಿರುತ್ತೆ. ಆ ಗೌಡ ಏನಂದ್ಬಿಟ್ಟಿದ್ದಾನೆ ಒಂದೇ ಸಲನೇ, ಆ ಮಗು ಇಷ್ಟು ಚಂದ ಹಾಡುತ್ತೆ, ನೀನೇನಮ್ಮ ಈ ನಮ್ಮನೆ ಇದು ಮಾಡ್ತೀಯ ಅಂತ ಏನೋ ಒಂದು ಅವ್ರಿಗೆ ಒಂಥರ ಮಾತಾಡಿದಾಗ ಆ ಅಮ್ಮ ಹೊಂಟುಬಿಟ್ರು. ಯಾರು? ಹಾವೇರಿ ಜುಬೇದಾಬಾಯಿ ಸೌನೂರವರು ಎದ್ದು ಹೊಂಟುಬಿಟ್ರು. ಅವರು ದೊಡ್ಡ ಕಲಾವಿದರು, ದೊಡ್ಡ ಸಿಂಗರ್, ಅವರು ರೇಡಿಯೋ ಆರ್ಟಿಸ್ಟ್. ಅವರು ಅವಾಗಿನ ಸಮಯದಲ್ಲಿ ಅವ್ರು ಹೊರಟ ತಕ್ಷಣವೇ ನನಗೊಂಥರ ಆಗ್ಲಿಕ್ಕತ್ತು. ಓಡೋಗಿ ಅವ್ರ ಕಾಲು ಹಿಡ್ಕೊಂಡೆ ನಾನು. ಅಮ್ಮ 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 ನೀವು ಹೋಗಬೇಡಿ ಅಮ್ಮ, ಅಮ್ಮ ನೀವು ಹೋಗ್ಬಿಟ್ರೆ ನನ್ನ ಯಾರು ಬಣ್ಣ ಹಚ್ತಾರಮ್ಮ ನನಗೆ, ಅಮ್ಮ ನೀವು ಹೋಗಬೇಡಿ ಅಮ್ಮ ಅಂತಂದೆ. ಅವಾಗ ಅವರು, ಇಲ್ಲಮ್ಮ ನೀನು ಪಾತ್ರ ಮಾಡು, ನೀನು ಒಳ್ಳೆ ಕಲಾವಿದೆ ಆಗ್ತೀಯ. ಇಲ್ಲ ಅಮ್ಮನೇ ನಂಗೆ ಬಣ್ಣ ಹಚ್ಚಬೇಕು, ಅಮ್ಮನೇ ನನ್ನ ಜೊತೆ ಪಾತ್ರ ಮಾಡಬೇಕು. ಅವಾಗ ನಾನು ಅವ್ರಿಗೆ ಒಂದೇ ಮಾತಂದೆ, ಅಮ್ಮ ನಾನು ದೊಡ್ಡ ಕಲಾವಿದೆ ಆಗಬೇಕಾದ್ರೆ ನಿಮ್ಮ ಕೈ ನನ್ನ ಮುಖಕ್ಕಿರಬೇಕು ಅಂತ ಹೇಳಿದೆ ಅವ್ರಿಗೆ. ನಾನು ಇವತ್ತು ಅವ್ರ ನೆನಪಾಗುತ್ತೆ. ದೊಡ್ಡ ಕಲಾವಿದರಾಗಿ ನನ್ನನ್ನು ಮಾಡಿದವರು, ಮೊದಲೇ ಬಣ್ಣ ಹಚ್ಚಿದವರು ಜುಬೇದಾಬಾಯಿ ಸೌನೂರು. ಅವರ ಪ್ರಶಸ್ತಿನೂ ನನಗೆ ಬಂದಿದೆ.
ಈಗ ಮೇಡಮ್, ಹೆಚ್ಚಾಗಿ ಏನಾಗುತ್ತೆ, ಈ ದಕ್ಷಿಣ ಕನ್ನಡದವರಿಗೆ, ವಿಶೇಷವಾಗಿ ಕರಾವಳಿ ಭಾಗದವರಿಗೆ ಈ ಕಂಪನಿ ನಾಟಕಗಳ ಬಗ್ಗೆ ಅಷ್ಟೊಂದು ಕಲ್ಪನೆ ಇಲ್ಲ. ಯಾಕಂದರೆ ಇಲ್ಲಿಯ ನಾಟಕಗಳ ಒಂದು ಸ್ವರೂಪವೇ ಬೇರೆ ಇರುತ್ತೆ. ಈ ಕಂಪನಿ ನಾಟಕಗಳು ಅಂತ ಹೇಳಿದರೆ ಯಾವ ರೀತಿ ಇರುತ್ತೆ, ಅವುಗಳ ಒಂದು ಸ್ವರೂಪ ಹೇಗಿರುತ್ತೆ, ಕಥೆ ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊಳ್ತಾರೆ, ಇದರ ಬಗ್ಗೆ ಒಂದು ಸ್ವಲ್ಪ ನಮಗೆ ತಿಳಿಸಿ. ಒಬ್ಬ ಕವಿ ಕತೆ ಬರೀತಾನೆ. ಆ ಕತೆಗೆ ಯಾವ ರೀತಿ ಕಲಾವಿದರು ಬೇಕಾಗುತ್ತೆ ಅನ್ನೋದನ್ನು ಅಲ್ಲೇ ಅವರು ಹುಡುಕಿ ಬಿಡ್ತಾರೆ. ಒಂದು ಕಂಪನಿಯಲ್ಲಿ ನಾವು ಕಲಾವಿದರು ಇಷ್ಟು ಜನ ಅಂತ ಇರ್ತೀವಿ, ಹೆಣ್ಮಕ್ಳು ಒಂದು 4-5 ಜನ ಇರ್ತೀವಿ, ಗಂಡು ಮಕ್ಕಳು ಒಂದು 10 ಜನ, ಎಲ್ಲ ಕೆಲಸ ಮಾಡೋರು ಬಣ್ಣದ ಕೆಲಸದಲ್ಲಿ ಎಲ್ಲ ಸೇರಿದರೆ ಒಂದು 30-40-50 ಜನ ತನಕ ಇರಬಹುದು. ಈ ಒಂದು ಸಂಘ ಕಟ್ಕೊಂಡವರು ನಾಟಕವನ್ನು ಬರೆದ ಕವಿಗಳಿಗೆ ಅವನಿಗೆ ಯಾವ ಪಾತ್ರ ಯಾರಿಗೆ ಕೊಟ್ಟರಾಗುತ್ತಂತ ಕವಿ ಅವಾಗ ಅದನ್ನು ವಿಚಾರ ಮಾಡ್ತಿದ್ದ. ಕವಿಗಳೇ ಅದನ್ನು ಪರೀಕ್ಷೆ ಮಾಡಿ ತೆಗಿತಿದ್ರು. ಅದನ್ನು ನಮ್ಗೆ ಇದೇ ಪಾತ್ರ ಕೊಟ್ಟರೆ ಹೀಗಿರುತ್ತೆ, ಈ ಪಾತ್ರ ಕೊಟ್ಟರೆ ಹೀಗಿರುತ್ತೆ ಅಂತ. ಅವಾಗಿನ ರಂಗಭೂಮಿ ದೇವಸ್ಥಾನ ನನಗೆ. ಯಾಕಂದರೆ ನಾನು ಅದರ ಅನ್ನ ತಿಂದು ಇವತ್ತು ನಿಮ್ಮ ಮುಂದೆ ಬಂದು ಕುತ್ಕೊಂಡಿದ್ದೇನೆ. ನಾನು ಅಣ್ಣನವರ ಕುಟುಂಬದವ್ರ ಜೊತೆಗೆ ಇವತ್ತು ಬೆರೀತಾ ಇದ್ದೇನೆಂದರೆ ನನ್ನ ಭಾಗ್ಯ ಅಂತ ನಾ ತಿಳ್ಕೊಂಡಿದ್ದೇನೆ. ಯಾಕಂತಂದರೆ ನನ್ನ ರಂಗಭೂಮಿಯಲ್ಲಿ ನಾವು ಒಂದು ಮಡಿ ಅಂತಾರೆ ಅದಕ್ಕೆ, ಸ್ವಚ್ಛತೆ. ಯಾವತ್ತು ನಾವು ನಾಂದಿ ಅಂತ ಸ್ಟಾರ್ಟ್ ಬರೋಕ್ಕಿಂತ ಮುಂಚೆನೇ ಲೋಬಾನ ಹಾಕ್ತೀವಿ ನಾವು ಯಾವಾಗ್ಲೂ. ಇನ್ನು ಪರ್ದೆ ಇನ್ನು ಜಗೋಕ್ಕಿಂತ ಮುಂಚೆ, ಡ್ರಾಪ್ ತೆಗಿಯೋಕ್ಕಿಂತ ಮುಂಚೆನೆ ಲೋಬಾನ ಹಾಕಿದಾಗ, ನಾಂದಿ ಹಾಡಬೇಕಾದಾಗ ಎಲ್ಲರೂ ಬಂದು ನಿಲ್ತಿದ್ರು. ಅವಾಗ ಚಿಕ್ಕ ಪಾತ್ರದಿಂದ ಹಿಡಿದು ದೊಡ್ಡ ಪಾತ್ರದವ್ರ ಥರ ಆ ನಾಂದಿ ಹಾಡುವಾಗ ಹಿಂದೆ ಬಂದು ಎಲ್ಲರೂ ನಿಲ್ಬೇಕಲ್ಲಿ. ಆ ರಂಗಭೂಮಿಗೆ ನಾವು ಕೊಡುವಂಥ ಗೌರವ, ನಾವು ಕಟ್ಟಿಕೊಂಡು ಬಂದ ಒಂದು ಅಮ್ಮನ ಸ್ಥಾನ ಅದು ನಮಗೆ. ಅಂದರೆ ಅನ್ನದ ಸ್ಥಾನ, ರಂಗ ದೇವತೆ, ಅದನ್ನು ಆ ರೀತಿಯಾಗಿ ನಾವು ಬೆಳೆಸ್ಕೊಂತ ಬಂದವರು. ರಂಗಭೂಮಿ ಅಂದರೆ ನಮಗೆ ಅನ್ನ ಕೊಡೋ ತಾಯಿ. ಎಲ್ಲರೂ ಒಂದೇ ತಾಯಿ ಮಕ್ಕಳ ಹಾಗೆ ಇದ್ವಿ ನಾವು ಕಲಾವಿದರು. ಆಗ ಈ ತಿರುಗಾಟಗಳೆಲ್ಲ ಹೇಗಿರ್ತಾ ಇತ್ತು? ಯಾವ್ಯಾವ ಊರಿಗೆ ಹೋಗ್ಲಿಕ್ಕೆ ಇರ್ತಾ ಇತ್ತು? ಅಲ್ಲಿ ಅನುಭವಗಳು ಹೇಗಿರ್ತಾ ಇತ್ತು? ಅದು ತುಂಬ ಕಷ್ಟ. ಒಂದು ನಾಟಕ ಕಂಪ್ನಿ ನಡೆಸಬೇಕಾದಾಗ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾದಾಗ ಅವಾಗಿನ ಟೈಮ್ನಲ್ಲಿ 80,000 ರೂಪಾಯಿ ಬೇಕೇ ಬೇಕು. ಒಂದು ಕಡೆ ಹೋಗಿ ನಾಟಕ ಕಂಪ್ನಿ ಥಿಯೇಟ್ರ್ ಹಾಕಬೇಕಾಗತ್ತಲ್ಲ, ಅದೆಲ್ಲ ಬಾಡಿಗೆ ಅಂತ ಹೇಳ್ತೀವಿ. ಅದಕ್ಕೆ ಸ್ವಂತ ಏನೂ ಇರೋದಿಲ್ಲ. ಅವರೇ ಬಂದು ಅದನ್ನು ಥಿಯೇಟ್ರ್ ಹಾಕ್ಕೊಟ್ಟು ಅಲ್ಲೆಲ್ಲ ಮುಗಿಸಿ ಆದಮೇಲೆ ನಾವು ಹೋಗಿ ನಮ್ಮ ಸೀನ್ಸನ್ನು ಜೋಡಿಸ್ಕೋತೀವಿ ನಾವು. ಆವಾಗ ತುಂಬ ಕಷ್ಟ ಇರುತ್ತೆ. ಒಂದೊಂದು ಸಲ ಮಳೆ ಬಂದರೆ ಏನೋ ಪ್ರಾಬ್ಲಮ್ಗಳು ಬರ್ತಿರ್ತವೆ. ಅಂದರೆ ಈ ರಂಗಭೂಮಿನೂ ಒಂದು ಬಿಸ್ನೆಸ್ಸೇ ಇದು ಒಂದು ಉದ್ಯೋಗನೇ ಇದು. ನಮ್ಮ ನಾಟಕ ಚೆನ್ನಾಗಿ ನಡೀತಾ ಇದ್ದರೆ ನಾವು ಸಾಹುಕಾರರು, ಇಲ್ಲಾಂದರೆ ನಾವು ಸಾಲಗಾರರು. ಅದು ಸರಿ. ನಾಟಕಗಳಿಗೆ ಜನರ ಪ್ರತಿಕ್ರಿಯೆ ಬಗ್ಗೆ ಹೇಳೋದಾದರೆ, ಪ್ರತಿ ಬಾರಿ ಒಂದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಯಾವತ್ತಾದರೂ ಜನರು ಇಲ್ಲ ಇದು ಸರಿ ಇಲ್ಲ, ಇದು ಚೆನ್ನಾಗಿಲ್ಲ ಅಂತ ಹೇಳಿದ್ದೇನಾದರೂ ಇದೆಯಾ? ನಮ್ಮ ಒಂದು ಚಿತ್ರಗಿ ಕಂಪ್ನಿಯಲ್ಲಿ ನಾವು ಪಾತ್ರ ಮಾಡಬೇಕಾದಾಗ ಒಂದು ಆ ಮಾತು ಬಂದಿಲ್ಲ. ಯಾವ ಕಾರಣಕ್ಕಂದ್ರೆ ಅವಾಗಿನ ನಾಟಕಗಳು ಸಾಳುಂಕೆ ಕವಿಗಳು ಬರೆದಂಥ ನಾಟಕ. ಭಾಗ್ಯ ಬಂತು ಬುದ್ಧಿ ಹೋಯ್ತು. ಅವಾಗಿನ ಸನ್ನಿವೇಶ ಆಗಿದ್ರೆ ವಿಷ್ಣುವಿನ ಬಾಗಿಲುಗಳು ಅವಾಗಿನ 7 ಬಾಗಿಲ ಮಾಡಿದ್ವಿ ನಾವು. ವಿಷ್ಣು ಲಕ್ಷ್ಮಿ ಅವ್ರ ಫೋಟೋನ ನಾವು ಹೊರಗೆ ಬ್ಯಾನರ್ ಹಾಕಿದರೆ ಹಳ್ಳಿ ಜನ ಮುಗ್ಧ ಸ್ವಭಾವದವರು ಅವಾಗಿನ ಕಾಲದಲ್ಲಿ ನೋಡಿದ ತಕ್ಷಣ ಕೈ ಮುಗಿಯೋರು, ಆ ಬ್ಯಾನರ್ಗೆ ಕೈ ಮುಗಿಯೋರು. ವಿಲನ್ ಪಾತ್ರ ಮಾಡಿದರೆ ಮಾತ್ರ ಜನಗಳೆಲ್ಲ ಎಳಿರಿ ಅಕ್ಕಿನ, ಹೊಡಿರಿ ಅಕ್ಕಿನ, ಚಪ್ಪಲಿ ತಗೊಂಡು ಹೋಗ್ದಿದ್ದಾರಪ್ಪ ನನಗೆ. ಅದು ಯಾವುದಂದ್ರೆ ಗೆದ್ದವಳು ಯಾರು ಆ ನಾಟಕದಲ್ಲಿ. ಆಗ ನಿಮ್ಗೆ ಹೇಗೆ ಅನ್ನಿಸ್ತು? ಅಂದ್ರೆ ಅದೊಂದು ಸಾರ್ಥಕ ಭಾವನೆ ಅಂತ ಅನ್ನಿಸ್ತಾ ಅಥವಾ ಖುಷಿ ಅನ್ನಿಸ್ತು. ನನ್ನ ಕಲೆಗೆ ಇಷ್ಟು ಬೆಲೆ ಇದೆ ಅಲ್ವಾ, ಏನೋ ಅಭ್ಯಂತರ ಇರುವುದಿಲ್ಲ, ಭಾವನೆಗಳು ಯಾವುದೂ ಇರುವುದಿಲ್ಲ. ಪತಿ ಅಂದ್ರೆ ಪತಿ ಆಗ್ತಾನೆ, ಮಗ ಅಂದ್ರೆ ಮಗ ಆಗ್ತಾನೆ, ತಂದೆ ಅಂದ್ರೆ ತಂದೆ ಆಗ್ತಾನೆ, ಅಣ್ಣ ಅಂದ್ರೆ ಅಣ್ಣ ಆಗ್ತಾನೆ. ಎಲ್ಲವನ್ನ ತೇದು ಅರ್ದು ಕುಡಿದು ಅವ್ರ ಜೊತೆಗೆ ಬೆರೆತು ನಡೆದ್ರೆ ಮಾತ್ರ ಅದು ಒಂದು ಮಂಟಪ, ಅದೊಂದು ದೇವ ಮಂದಿರ ಆಗುತ್ತೆ. ಆ ರೀತಿಯಾಗಿ ನಮ್ಮ ಮಾವನ ಕಂಪ್ನಿಯಲ್ಲಿ ನಾಟಕ ನಡ್ಸ್ಕೊಂಡು ಹೋದ್ವಿ. ಆಮೇಲೆ ಸ್ವಂತ ಕಂಪ್ನಿ ಮಾಡಿದೆ ನಾನು. ಅದೇ ಕುಮಾರೇಶ್ವರ ಪ್ರಾಸಾದಿಕ ಸಂಗೀತ ನಾಟಕ ಮಂಡಳಿ ಕಾಗವಾಡ ಅಂತ. ಅದನ್ನ ಮಾಡಿದ ತಕ್ಷಣ ಈಗಿನ ಜಮಾನ ಚೇಂಜ್ ಆಗ್ತಾ ಬಂದ್ಬಿಡ್ತು. ಸ್ವಲ್ಪ ಕಮರ್ಷಿಯಲ್ ಅಂದ್ರೆ ಎಲ್ಲ ಹುಡುಗರೆಲ್ಲ ಬರೋರು ಹಾಡು ಕೇಳಬೇಕು ಅನ್ನೋರು, ಇನ್ನೊಬ್ರು ಬರೋರು ಡ್ಯಾನ್ಸ್ ಬೇಕು ಅನ್ನೋರು. ಅವಾಗ ಎಲ್ಲಿಗೆ ಬಂತಂದ್ರೆ ಈ ಡ್ಯಾನ್ಸ್ ಇರಲಿಲ್ಲ ಅಂದ್ರೆ ನಾಟಕನೇ ನಡೆಯಲ್ಲ ಅನ್ನೋಂಗೆ ಬಂದ್ಬಿಡ್ತು. ಆ ಒಂದು ಪೊಸಿಷನ್ನಲ್ಲಿ ಅಂಥ ಸಂದರ್ಭದಲ್ಲಿ ನಾನು ಹಾಡುಗಳನ್ನು ಹಾಡ್ತಿದ್ದೆ. ಜನಗಳು ರೊಕ್ಕ ಕೊಟ್ಟು ಬಂದಿರ್ತಾರಪ್ಪ, 5 ರೂಪಾಯಿ 10 ರೂಪಾಯಿ ಅವಾಗ ನಮ್ಮದು ಟಿಕೆಟ್ ಇದಿರುತ್ತೆ. ಅವಾಗ ದುಡ್ಡು ಕೊಟ್ಟು ಬಂದವರಿಗೆ ತೃಪ್ತಿ ಕೊಡಬೇಕಾಗಿದ್ದು ಕಲಾವಿದರ ಧರ್ಮ. ಆ ರೀತಿಯಾಗಿ ನಾಟಕ ನಡಿಬೇಕಾದ್ರೆ ಒಂದು ಹಾಡುಗಳನ್ನು ಹಾಡೋದು. ಅವಾಗಿನ ಕಾಲದಲ್ಲಿ ನಾವು ಭರತನಾಟ್ಯ ಮಾಡ್ಕೊಂಡ್ವಿ. ಭರತನಾಟ್ಯಗಳನ್ನು ಮಾಡೋದು, ಮಧ್ಯದಲ್ಲಿ ಒಂದೊಂದು ಡ್ಯಾನ್ಸ್ ಮಾಡೋದು, ಆ ರೀತಿ ಆಯಿತು.
ಮತ್ತು ಬರ್ತಾ ಬರ್ತಾ ನನ್ನ ನಾಟಕ ಕಂಪ್ನಿ ಎಲ್ಲ ಬಂದಾಗ್ಬಿಡ್ತು. ನಾಟಕ ಕಂಪ್ನಿ ಬಂದಾದ್ಮೇಲೆ ಬದುಕು ಹೇಗೆ ಕಟ್ಕೋಬೇಕು ನಾವು? ಮತ್ತು ಇದು ಅಮೆಚೂರು ನಾಟಕಕ್ಕೆ ಹೋಗ್ತಾ ಇದ್ವಿ. ರಾಮರಾವ್ ದೇಸಾಯಿ ಅವ್ರ ಕಂಪ್ನಿಲಿ ಅವ್ರಿಗೆ ಯಾರೋ ಹೇಳಿದ್ದಾರೆ, ಸುಮತಿಯವರು ಮನೇಲೇ ಇದ್ದಾರಂತೆ, ಕಲಾವಿದರು ನಾಟಕ ಕಂಪ್ನಿ ಬಂದ್ ಮಾಡಿಕೊಂಡು ಅವ್ರಿಗೆ ಏನಾಗಿದ್ದು ಗೊತ್ತಿಲ್ಲ, ಮತ್ತು ಹೋಗಿ ಕರ್ಕೊಂಬರೋಣ ನಮ್ಮ ಕಂಪ್ನಿಗೆ ಅಂತ ಹೇಳಿ ನಮ್ಮ ಊರಿಗೆ ಅವರು ಬಂದು, ಸುಮತಿಯವರೇ ನೀವು ನಮ್ಮದು ಸಂಪತ್ತಿಗೆ ಸವಾಲು ನಾಟಕ ಇದೆ, ಮತ್ತು ನೀವು ಬಂದು ಪಾತ್ರ ಮಾಡಿಕೊಡ್ಬೇಕು, ಮತ್ತು ಗೌಡ್ರ ಗದ್ಲಾನೂ ಇದೆ, ನೀವು ಮಧುರನ್ ಪಾತ್ರ ಮಾಡಬೇಕು ಅಂತ ಹೇಳಿದರು. ಮತ್ತು ಅವಾಗ ಅವರು ಆಯ್ತು ಬರ್ತೀನಿ ಅಂತ ಹೇಳಿ ಅವ್ರ ಕಂಪ್ನಿಗೆ ಹೋದೆ. ಅವ್ರದ್ದು ಕಂಪ್ನಿ ನಮಗೆ ಅವಾಗ ಜಾಸ್ತಿ ಇರೋದಿಲ್ಲ, ನಾವು 1 ತಿಂಗಳ 2 ತಿಂಗಳ. ನನಗೆ ಕೈ ಮೀರೋ ಮನಸ್ಸು ಬರ್ತಿದ್ದಿಲ್ಲ. ಒಬ್ಬ ಮಾಲಕ್ತಿ ನಾನು, ಇನ್ನೊಬ್ಬರ ಕಂಪ್ನಿಲಿ ದುಡಿಯೋಕೆ ಹೋಗಬಾರ್ದು, ಗೆಸ್ಟ್ ಆಗಿ ಹೋಗಿದ್ದು ಬರ್ತೇನೆ ಅಂತ ಹೇಳಿದ್ದೆ ಅವ್ರಿಗೆ. ಅವಾಗ ನಾನು ಗೆಸ್ಟ್ ಆಗಿಬಿಟ್ಟೆ ಎಲ್ಲ ಕಡೆನೂ. ಅಲ್ಲಿಂದ ಬಂದ ಮೇಲೆ ಮತ್ತೆ ನಾನು ಚೇಂಜ್ ಮಾಡಿಕೊಂಡೆ ಲೈಫನ್ನು. ಬರೀ ನಾವು ಈಗ ಅಮೆಚೂರ್ ಹೋಗ್ಕೊಂತ ಅದು ಏನೂ ಉಪಯೋಗ ಬರೋದಿಲ್ಲ ಅಂತ ಹೇಳಿ ಕಿವುಡ ಮಾಡಿದ ಕಿತಾಪತಿ ಅಂತ ಕೇಳಿರ್ಬೋದು. ಈಗ ಕಿವುಡ ಮಾಡಿದ ಕಿತಾಪತಿ ಆಗಿದೆ ಅದು. ಮೊದಲು ತಾಳಿಯ ತಕರಾರ ಅಂತ ಇತ್ತು, ಅದೊಂದು ಕಾಮಿಡಿ ನಾಟಕ. ಆಮೇಲೆ ಖಾನಾವಳಿ ಚನ್ನಿ, ಬಸ್ ಕಂಡಕ್ಟರ್ ಅಂತ, ಅದು ಅರ್ಶನ್ ಗುಡಿಯವರು ಬರೆದಂಥ ನಾಟಕ. ಆ ನಾಟಕವನ್ನು ನಾನು ನನ್ನ ಒಂದು ರೀತಿಯಲ್ಲಿ ತೊಗೊಂಡೋಗ್ಬಿಟ್ಟೆ. ಅದನ್ನು ನಾನು ಹಾಡುಗಳನ್ನೇ ಬರೀತಿದ್ದೆ, ಎಲ್ಲದಕ್ಕೂ ಸಾಹಿತ್ಯ ಆಗಿಂದಾಗಲೇ ಬರೆದ್ಬಿಡ್ತಿದ್ದೆ ನಾನು. ಹಿಂದಿ ರೆಕಾರ್ಡ್ ಇದ್ರೆ ಕನ್ನಡ ಮಾಡಿಬಿಡೋದು, ಕನ್ನಡ ಇದ್ದಿದ್ದು ಹಿಂದಿ ಮಾಡಿಬಿಡೋದು. ಜನರು ಕೇಳ್ತಿದ್ರಲ್ಲ, ಅವ್ರ ಮನಸ್ಸಿಗೆ ತಿಳಿದದ್ದನ್ನು ಕೇಳಿದಾಗ ನಾನು ಹೇಳಲೇಬೇಕಾಗುತ್ತಲ್ಲ. ಆ ರೀತಿಯಾಗಿ ಇದು ಖಾನಾವಳಿ ಚನ್ನಿ ಒಂದು ಛಾಪ್ ಮೂಡಿಸ್ಬಿಟ್ಟೆ. ತುಂಬ ಅಂದರೆ ಕರ್ನಾಟಕದಲ್ಲಿ ಲಾಠಿ ಚಾರ್ಜ್ ಆಯ್ತದು ನಾಟಕಕ್ಕೆ ಅದೆಲ್ಲ. ಅದೇ ಯಾವ ರೀತಿ ಮಾಡಿದೆ ಅಂದರೆ, ಅದರಲ್ಲಿ 3 ಪಾತ್ರಗಳನ್ನು ಮಾತ್ರ ನಾನು ತಗೊಂಡ್ಬಿಟ್ಟೆ. ಒಬ್ಬ ನನ್ನ ತಂದೆ, ಖಾನಾವಳಿ ಮಾಲೀಕ, ಅವನು ದೇವಣ್ಣ ಅಂತ ಅವನ ಹೆಸರು, ಅವ್ರ ಪಾತ್ರ ಒಂದು. ಇನ್ನೊಂದು ಕಂಡಕ್ಟ್ರ, ಆ ಒಂದು ಪಾತ್ರ. ವಾದ್ಯಗಳು ಬೇಕು ನನಗೆ, ವಾದ್ಯ ಇಲ್ಲದೆ ನನಗೆ ಏನೂ ಆಗೋದಿಲ್ಲ. ನಂದೇ ದುಡ್ಡು ಹೋಗಲಿ, ನನಗೆ ಅವರು 1 ರೂಪಾಯಿ ಉಳಿದ್ರೆ ಸಾಕು. ನಾನು ಅವಾಗ ದುಡ್ಡಿಗಾಗಿ ಬೆಲೆ ಕೊಡ್ತಿದ್ದಿಲ್ಲ, ಕಲಾವಿದರಿಗೋಸ್ಕರನೇ ಬೆಲೆ ನಂದು. ಆ ಟೈಮ್ನಾಗ ಈ ನಾಟಕನ ಬೆಂಗಳೂರಿಂದ ಹೋಗಿ ನಾನು ಪಾತ್ರ ಮಾಡ್ತಿದ್ದೆ. ನಾನು ಬೆಂಗಳೂರಲ್ಲೇ ಇರ್ತಿದ್ದೆ, ರಂಗಭೂಮಿನ ಮಾತ್ರ ಮರ್ತಿಲ್ಲ. ಆದರೆ ತುಂಬ ಒಳ್ಳೆ ಕಲೆಕ್ಷನ್ ತಗೊಂಡ್ರು. ನಾವೆಲ್ಲೇ ಹೋಗ್ಲಿ ಖಾನಾವಳಿ ಚನ್ನಿ ನಾಟಕಕ್ಕೆ. ಅದರಲ್ಲಿ ನಾನು ಕನ್ನಡ, ಹಿಂದಿ, ಮರಾಠಿ. ಈ ನಾಟಕನೇ ಬಳ್ಳಾರಿಯಲ್ಲಿ 3 ಸಲ ಕರೆಸಿದ್ರು ನನ್ನ, ಕುಮಾರಸ್ವಾಮಿ ಕಂಪ್ನಿಗೆ, ಚಿತ್ರದುರ್ಗ ಕುಮಾರಸ್ವಾಮಿ ಕಂಪ್ನಿಗೆ. ಆವಾಗ ಈ ನಾಟಕಕ್ಕೆ ಲಾಠಿ ಚಾರ್ಜ್ ಆಯಿತು. 50 ರೂಪಾಯಿ ಬ್ಲ್ಯಾಕ್ ಟಿಕೆಟ್ ಮಾರಿದ್ವು ಅವಾಗ. ಆವಾಗಿನ ಟೈಮ್ನಲ್ಲಿ ಆ ರೀತಿ ಮೆರೆದು ಬಂದೆ. ಇದೇ ಕುಮಾರಸ್ವಾಮಿ ಬಂದೇನಂದರೆ, ದುತ್ತರಿಗೆ ಕವಿಗಳು ಬರೆದಂಥ ದೇವಿ ಮಹಾತ್ಮೆ ನಾಟಕಕ್ಕಾಗಿ ದೇವಿ ಪಾತ್ರ ಮಾಡೋರನ್ನ ಹುಡುಕ್ತಾ ಇದ್ದಾರೆ, ನೀವು ಬರ್ರಿ ಅಂದರು. ಇಲ್ಲ ಬಾಮ ನೀನು, ಗಂಗಾವತಿಯಲ್ಲಿ ನಮ್ಮ ನಾಟಕ ಆಗಿದ್ದು, ಚಿತ್ರದುರ್ಗದ DC ಜಯಣ್ಣವರು, ಅವರು ಈ ನಾಟಕ ಆಡಿಸ್ಬೇಕು ಅಂತ ದುತ್ತರಿಗೆ ಕವಿಗಳನ್ನು ಕರ್ಕೊಂಡು ಕೆಳಗೋಟೆ ದೇವಿಯನ್ನು ಪೂಜೆ ಮಾಡ್ತಾರೆ ಅವರು, ಮಾರೆಮ್ಮನ. ಅವರು ಮನೆಗೆ ಹೋದ್ವಿ. ಅವ್ರ ಮನೆಗೆ ಹೋಗಿ ಇನ್ನೂ ಬಾಗಿಲಿಗೆ ಹೋಗಿಲ್ಲ, ಚಪ್ಪಲಿ ಕಾಲಿಂದ ಈ ಕಡೆ ಹೋಗ್ಬಿಡ್ತು. ನಂದು ಚಪ್ಪಲಿ ಕಾಲಿಂದ ತೆಗೆದೇ ಬಿಡ್ತು. ಹೋಗಿ ಅವ್ರ ಮನೆ ಒಳಗೆ ಹಿಂಗೆ ಹೋಗೋದ್ರಲ್ಲಿ ದೇವಿ ಬಂದರು ಅಂತ ಅಂದ್ಬಿಟ್ರು. ಅವ್ರ ಹೆಂಡತಿ ಬಂದು ಉಡಿ ತುಂಬಿ ಅಕ್ಕಿ ಕಾಳು ಹಾಕಿ ಅವತ್ತು ಕಳಿಸ್ಕೊಂಡ್ಮೇಲೆ, ಯಾವತ್ತು ನಾಟಕ ಹೋಮ ಹಾಕೇ ಮಾಡೋದು ನಾವು. ಹೋಮ ಹಾಕ್ಲಾರ್ದೆ ಅಮ್ಮನ ಕಿರೀಟ ಕುತ್ಕೋತಿದ್ದಿಲ್ಲ, ಹೋಮ ಹಾಕಲೇಬೇಕು. ಅವಳ ಒಂದು ಇದು ಮುಗಿಯೋದು, ನಾನು ಚಪ್ಪಲಿ ಅವಾಗ ಹೋಯ್ತು ನಂದು. ನಂಗೆ ಚಪ್ಪಲಿನೇ ಗೊತ್ತಿಲ್ಲ. ಉಪವಾಸ, ಆಧ್ಯಾತ್ಮಕ, ಥಿಯೇಟ್ರಲ್ಲಿ ಎಲ್ಲ ಸಗಣಿ ಹಚ್ಚಿ ಸಾರಿಸ್ಬೇಕು. ಆ ಒಂದು ಇದಕ್ಕೆ ಹೋಗ್ಬಿಟ್ವಿ ನಾವು. ಅವತ್ತು ಸಿಹಿ ಅಡುಗೆ, ಎಲ್ಲರೂ ರಂಗಭೂಮಿಯಲ್ಲೇ ಊಟ ಮಾಡಬೇಕು, ಅಲ್ಲಿ ಶಾಂತಿ ಬೇಕಲ್ಲ ಎಲ್ಲರಿಗೂ ಅಂತ. ಈ ರೀತಿಯಾಗಿ ದೇವಿ ಮಹಾತ್ಮೆ 9 ದಿನ ಜಯಣ್ಣವರು ಆಡಿಸಿದ್ರು ಚಿತ್ರದುರ್ಗದಲ್ಲಿ. ನವರಾತ್ರಿಯಲ್ಲಿ 9 ದಿನ ಆಡಿಸಿ ಬಿಟ್ರವರು. ಆಮೇಲೆ ನನಗೇನು ಅನಿಸ್ತು, ಏನೋ ಮಾಡಿದ್ದೇನೆ, ಅವ್ರ ಹತ್ರ ಹೋಗಿ ಕೇಳಿದ್ರಾಯ್ತು. ಅವ್ರೇನಂದ್ರು, ಅಮ್ಮ ಮತ್ತೆ ಈ ನಾಟಕನ ನೀನು ಆಡಿಸ್ತಿ ಅಂದಾಗ ನಾನು ಅವ್ರಿಗೇನೆಂದೆ, 1 ದಿವಸ 2 ದಿವಸ ಆಡಿಸ್ಬೇಡ್ರಿ, ನಮಗೊಂದು ನಾಟಕ ಕಂಪ್ನಿ ಕಟ್ಟಿಕೊಟ್ರೆ 80 ಜನ ಕಲಾವಿದರು ಕರ್ಕೊಂಡು ನಾ ಬದುಕ್ತೀನಿ, ನನ್ನಿಂದ ಒಬ್ಬ 4 ಜನರಿಗೆ ಅನ್ನ ಹಾಕಿರೋ ಒಳ್ಳೇದಿರುತ್ತಲ್ಲ, ಒಂದು ನಾಟಕ ಕಂಪ್ನಿ ಮಾಡಿಕೊಟ್ಬಿಟ್ರಿ, ನಿಮ್ಮ ಹೆಸರನ್ನು ಹೇಳ್ಕೊಂಡು ಬದುಕ್ತೀವಿ. ಇವತ್ತು ನಮ್ಗೆ ಅನ್ನ ಹಾಕಿದವ್ರು ನಾವು ನೆನೆಸ್ಲೇಬೇಕಲ್ವ, ಅವರೆಲ್ಲೇ ಇರಲಿ ಹೇಗೆ ಇರಲಿ. ಅವಾಗ ಅಂದ ಕೂಡಲೇ ಅವರು ಮತ್ತೆ ಸಿರಿಸಿ ಕ್ಯಾಂಪ್ ಮಾಡಿಸಿದ್ರು ನಮ್ಮ ಕೈಯಿಂದ. ಸಿರಿಸಿಯನ್ನು ನೀನು ಹೌದು ಅನಿಸ್ಕೊಳಮ್ಮ, ಸಿರಿಸಿ ಮಾರಿಕಾಂಬೆ ಜಾತ್ರೆಯಲ್ಲಿ ನಿನ್ನ ನಾಟಕ ಚೆನ್ನಾಗಾಯ್ತಂದರೆ ನಿನಗೆ ನಾನು ಗಂಗಾವತಿಯಲ್ಲಿ ಸ್ವಂತ ಥಿಯೇಟ್ರನ್ನು ಹಾಕಿ ನಿನಗೆ 10 ಲಕ್ಷ ಖರ್ಚು ಮಾಡಿ ಎಲ್ಲ ಮಾಡಿಕೊಡ್ತೀನಿ ಅಂದ್ರು ಅವರು. ಅವರು ಮಾಡಬೇಕಾದ ಪ್ರಾಕ್ಟೀಸು, ಅವ್ರ ದೇವಿ ಮಹಾತ್ಮ ಡೈರೆಕ್ಷನ್ ನಾನೇ ಕೊಟ್ಟೆ ಎಲ್ಲರಿಗೂ. ಆವಾಗಿನ ಕಾಲದಲ್ಲಿ ನಾನು ಒಂದೊಂದು ಕಲಾವಿದರನ್ನು ಬೆಳೆಸಬೇಕಾದ್ರೆ, ಮಹಿಷಾಸುರ ಅಂದರೆ ಮಹಿಷಾಸುರನಾಗೇ ಇರಬೇಕಮ್ಮ, ಸೇಮ್ ಮೈಸೂರಲ್ಲಿ ಏನು ನಿಲ್ಲಿಸಿದಾರಲ್ಲಪ್ಪ ಸೇಮ್ ಹಾಗೆ ಮಹಿಷಾಸುರ. ಆಮೇಲೆ ಕಲಾವಿದರನ್ನೆಲ್ಲ ದೊಡ್ಡ ದೊಡ್ಡ ಕಲಾವಿದರನ್ನ ಹುಡುಕಿದೆ.
ಬ್ರಹ್ಮ ವಿಷ್ಣು ಮಹೇಶ್ವರನ 3 ಜನ ಕರೆಕ್ಟಾಗಿ ಇರುವಾಗೆ ಅದನ್ನು ರೆಡಿ ಮಾಡಿದೆ. ಆಮೇಲೆ ರಕ್ತ ಬೀಜನನ್ನು ಅಂಥವನ್ನೇ ರೆಡಿ ಮಾಡಿದೆ. ಇಂದ್ರ ಅನ್ನೋನು ಅವನು ಹಾಗೆ ಇಂದ್ರನಾಗೇ ಇರಬೇಕು ಹಾಗೆ ರೆಡಿ ಮಾಡಿದೆ. ರಕ್ತ ಬೀಜ ಇರ್ಬೋದು, ಮಧು ಕೈಟವರಿ ಇರ್ಬೋದು, ಶುಂಭ ನಿಶುಂಭ್ರ ಇರಬಹುದು, ಇವೆಲ್ಲ. ಆಮೇಲೆ ದೇವಿ ಒಬ್ಳೆ, ನಾರದ, ಇವೆಲ್ಲ ಇದೇ ರೀತಿ ಅದನ್ನು ನಾಟಕವನ್ನು ನಾವು ಸಿರ್ಸಿಲ ಆಡಿದ್ವಿ. ಅದು ಏನು ಕಲೆಕ್ಷನ್ ಅಪ್ಪ ಸಿರ್ಸಿಲಾಗಿದ್ದು. ದುಡ್ಡು ಬಳೆಯೋಕ್ಕಾಗ್ತಾ ಇಲ್ಲ, ಡಿಕ್ಕಿಲೆ ರೊಕ್ಕ ತುಂಬಿದ್ವಿ ನಾವು. ಅಷ್ಟು ಹಣ ಆಯಿತು, ಅವ್ರಿಗೆ ಖುಷಿ ಆಯಿತು. ಎಲ್ಲ ಕಲಾವಿದರು ಅದೇ ರೀತಿಯೇ ನೋಡ್ಕೊತ ಬಂದ್ವಿ. ಅದನ್ನೇ ರೆಡಿ ಮಾಡ್ಕೊಂಡ್ಬಿಟ್ಟೆ. ಆ ಕಲಾವಿದರನ್ನ ಗಟ್ಟಿಗೆ ಹಿಡ್ಕೊಂಡ್ಬಿಟ್ಟೆ. ನಾನು ಮಾಡಿದ್ದ ದೇವಿ ಮಹಾತ್ಮೆ ಕರ್ನಾಟಕದಲ್ಲಿ ಯಾರು ಕೇಳಿದ್ರು ಸುಮತಿ ಶ್ರೀ ಅಂದರೆ ದೇವಿ ಅಮ್ಮರೇನ್ರಿ ಅಂತ ಕೇಳ್ತಾರೆ. ಅದನ್ನು ಉಳಿಸ್ಕೊಂಡ್ಬಂದಿದ್ದೀನಿ. ಅದಾದಮೇಲೆ ಗಂಗಾವತಿಗೆ ನಮ್ಮ ನಾಟಕ ಕಂಪನಿ ಮಾಡ್ಕೊಂಡು ಅಲ್ಲಿಂದ ಬಂತು ಮತ್ತೆ ನನ್ನ ಇನ್ನೊಂದು ಜೀವನ. ನಾಟಕ ಕಂಪನಿ ಮುಗೀತು, ಎಲ್ಲ ಕಡೆಗೆ ಹೋದ್ವಿ. ಇನ್ನೊಂದು ನಾಟಕ ಬೇಕಲ್ಲ, ಒಂದೇ ದೇವಿ ಮಹಾತ್ಮೆ ಎಲ್ಲಿ ತಗೊಂಡು ಅಡ್ಡಾಡ್ತೀರಾ? ಒಂದೇ ನಾಟಕ ಹೇಗಾಗುತ್ತೆ ಜಾತ್ರೆಗೆ ತಗೊಂಡೋಗೋದು? ಅಷ್ಟರಲ್ಲೇನೆ ಇಟಗಿ ಭೀಮಾಂಬಿಕೆ ಒಂದು ನಾಟಕ ಕೂಡಿಸ್ಕೊಂಡ್ವಿ. ಇರ್ಲಿಕ್ಕಲ್ಲ, ಒಂದು ಇಟಗಿ ಭೀಮಾಂಬಿಕೆ ಬರೆದವರು ಮಾಂಡ್ರೆ ಕವಿಗಳು. ಆ ನಾಟಕವನ್ನು ಬರೆದು ಆ ನಾಟಕ ಅದು ಒಂದು ರೀತಿ ಮೆರೆದು ಹೋಯ್ತಪ್ಪ. ಗಜೇಂದ್ರಗಢದಲ್ಲಿ ನಾಟಕ ಹಾಕಿದ್ವಿ. 100 ಚಕ್ಕಡಿಗಳು ಇರ್ತಾವಲ್ಲ, ಚಕ್ಕಡಿಗೆ ಗಾಳಿ 100 ಚಕ್ಕಡಿ ದಿನ ಬರೋದು, ಟ್ಯಾಕ್ಟ್ರಿ ಚಕ್ಕಡಿ, ಅದು ಆನಮನೆ ಮೆರೆದು ಹೋಯ್ತು. ಬನಶಂಕರಿ ಜಾತ್ರೆಯಲ್ಲಿ ಒಂದು ದೇವಿ ಮಹಾತ್ಮೆನೂ ಅದೇ ಮೆರೆದು ಹೋಯ್ತು. 2ನೇ ಸಲ ಏನು ತೊಗೊಂಡೋಗ್ಬೇಕಂದಾಗ ಇಟಗಿ ಭೀಮಾಂಬಿಕೆ ತೊಗೊಂಡ್ವಿ, ಅದನ್ನು ಹಾಗೆ ಮೆರೆದು ಹೋಯ್ತು. ಯಾವ ನಾಟಕ ಕಂಪನಿನೂ ಬರಲಿಲ್ಲ ಅಲ್ಲಿ. ಅದಾದ ಮೇಲೆ ರೇಣುಕಾ ಯಲ್ಲಮ್ಮನ ಪಾತ್ರ ಮಾಡೋ ಪರಿಸ್ಥಿತಿ ಬಂತು. ಆ ನಾಟಕವನ್ನು ಮಾಡಿದಾಗ ನನಗೆ ಸುಖ ಸಿಗಲಿಲ್ಲ, ಕಷ್ಟನೇ ಸಿಕ್ತು. ಯಾಕೇನಾಯ್ತು? ಆ ತಾಯಿ ಪಾತ್ರ ಮಾಡಬೇಕಾದ್ರೆ ಸುಖ ಸಿಗೋದಿಲ್ಲಪ್ಪ. ಅವಳು ಕಷ್ಟ ಜೀವಿ. ಅವಳು ಪತಿವ್ರತಾ ಧರ್ಮದಿಂದ ಮೆರಿಬೇಕಾದ್ರೆ ಅವಳು ಎಷ್ಟು ಕಷ್ಟ ತಗೊಂಡಿದ್ದಾಳೆ. ಈಗ ಆ ಪಾತ್ರ ಮಾಡಬೇಕಾದಾಗ ಫುಲ್ ನಾನು ವೀಕ್ನೆಸ್ ಆಗಿಬಿಟ್ಟೆ, ಸಾಲಗಾರಳಾಗ್ಬಿಟ್ಟೆ. ಕಲಾವಿದರೆಲ್ಲ ಹೋಗ್ಬಿಟ್ರು. ಇನ್ನು ಕಲಾವಿದರು ಹ್ಯಾಕೆ ತೊಗೊಂಬಂದು ನಾನು ನಾಟಕ ಕಂಪನಿ ನಡೆಸಬೇಕು? ಆ ಒಂದು 7-8 ಕಡೆ ಅಷ್ಟೇ ಅದನ್ನು ಮಾಡಿ ನಾಟಕ ಮಾಡಿದೆ. ಕೊನೆಗೆ ನಾ ಏನು ಮಾಡಿದೆ, ಜಯಣ್ಣವ್ರ ಹತ್ರ ಹೋಗಿ ಕೇಳೋಕ್ಕಿಂತ ಮುಂಚೆ ಹೋಗಿ ಬಸ್ ಕಂಡಕ್ಟರ್ ನಾಟಕ ಮಾಡಿ ರೊಕ್ಕ ತಂದ್ರಾಯ್ತು ಅಂತ ಐಡಿಯಾ ಮಾಡಿದೆ. ಆವಾಗ ದೇವಿ ಮಹಾತ್ಮೆ 9 ದಿವಸ ಮಾಡಿದ ಮೇಲೆ, ಬಸ್ ಕಂಡಕ್ಟರ್ ಮಾಡಿದ ಮೇಲೆ ₹1 ಕಲೆಕ್ಷನ್ ಆಗಿಲ್ಲ ಬಸ್ ಕಂಡಕ್ಟರ್ಗೆ. ಅಂದರೆ ಇವಳ ಪವಾಡ. ಆವತ್ತಿಂದ ಇವಳು ನನ್ನನ್ನು ಏನು ಮಾಡಿದ್ಲು ಅಂದರೆ ಬೇರೆ ಎಲ್ಲೂ ಪಾತ್ರ ಮಾಡಲಾರ್ದಾಗೆ ಮಾಡಿಬಿಟ್ಲು. ಏನೇ ಇದ್ರೂ ಆಧ್ಯಾತ್ಮಕ. ಬಸ್ ಕಂಡಕ್ಟ್ರಕ್ಕೆ ಲಕ್ಷಾನುಗಟ್ಟಲೆ ಕೋಟಿಗಟ್ಟಲೆ ಕಲೆಕ್ಷನ್ ಆಗೋದು ಒಮ್ಮೆ ಹೆಂಗೆ ಬಂದಾಯ್ತಂದರೆ ಅವಳ ಆಶೀರ್ವಾದ. ನೀನು ಹಿಂಗೆ ಮಾಡಿದವಳು ಮತ್ತು ನೀ ಹಿಂಗೆ ಯಾಕೆ ಮಾಡೋಕ್ಕೆ ಹೋಗ್ತಿದ್ದಿ ಅಂತ ಕೇಳ್ತಿ. ಅವರ ಒಂದು ಭಾವನೆಗಳು ಇದ್ದೇ ಇರ್ತಾವಲ್ಲ, ಅದಕ್ಕೆ ನಾನು ಚಿರಋಣಿ ಅಂದೆ ಅವಳಿಗೆ ನಾನು. ಮತ್ತು ಅದನ್ನು ಹಾಗೆ ನಡೆಸ್ಕೊತ ಹೋಗಿ 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 ಜೀವನದಲ್ಲಿ ಎಲ್ಲವನ್ನ ಮಾಡ್ತಾ ಬಂದಾಗ ಲಾಸ್ಟ್ ರೇಣುಕಾ ಯಲ್ಲಮ್ಮನ ಮಾಡಿದಾಗ ನನಗೆ ಕಷ್ಟ ಬಂತು. ಏನು ಮಾಡಿದ್ರೂ ಪ್ರಯೋಜನ ಆಗಲಿಲ್ಲ. ನಾಟಕ ಕಂಪ್ನಿ ಬಂದಾಯಿತು. ಅವಾಗೇನು ಬಸವರಾಜವರು ಬಂದು ಸಮಾಧಾನ ಮಾಡಿದರು, ನಮ್ಮ ಯಜಮಾನರು ಸಮಾಧಾನ ಮಾಡಿದರು. ತಡ್ಕೊಳ್ಳಿಕ್ಕಾಗಲಿಲ್ಲ. ಮತ್ತು ಹೇಗೆ ಅದರಿಂದ ಎದ್ದು ಬಂದ್ರಿ ತಾವು? ನಮ್ಮ ಯಜಮಾನರು ನಾಟಕ ಕಂಪ್ನಿ ಬಂದಾದಾಗ ನೋವು ಮಾಡ್ಲಿಕ್ಕೆ ಕೊಡಲಿಲ್ಲ. ಆಮೇಲೆ ನನಗೆ ಬೇರೆ ನಾಟಕ ಕಂಪ್ನಿ ಪಾತ್ರ ಮಾಡೋಕ್ಕೆ ಬರೋದಿಲ್ಲ. ನನ್ನ ಕಂಪ್ನಿ ಅದು ದೇವಿನೇ ಪರದೆ ಮುಚ್ಕೊಂಡಾಗ ನಾನು ಯಾವ ಪಾತ್ರ ಮಾಡಲಿ, ಯಾಕೆ ನನ್ನ ಮುಖ ತೋರಿಸ್ಲಿ? ಆ ನೋವು ನನಗೆ ಇನ್ನೂ ಕಾಡುತ್ತೆ. ಅದಕ್ಕಾಗಿ ನಾನು ಈಗಲೂ ಏನಂತೇನೆಂದರೆ, ನಾನು ಬಣ್ಣನೂ ಬಿಟ್ಟಿಲ್ಲ, ನಾ ದೇವಿನೂ ಬಿಟ್ಟಿಲ್ಲ. ನಾ ದೇವಿ ಡೈಲಾಗ್ ಹೇಳ್ತೀನಿ. ಈಗ ನಮಗೋಸ್ಕರ ಒಂದು ಡೈಲಾಗ್ ಹೇಳ್ಬೋದಾ? ಇದು ಮಹಿಷಾಸುರನ ಸಂಹಾರ. ಮಹಿಷಾಸುರ ಒಮ್ಮಿಂದೊಮ್ಮೆನೇ ದೇವಿ ಹತ್ರ ಬರ್ಲಿಕ್ಕೆ ಆಗೋದಿಲ್ಲ. ಅವನಿಗೆ ಸೈನಿಕರನ್ನು ಕಳಿಸ್ಕೊಡ್ತಾನೆ. ಆ ಒಂದು ಸನ್ನಿವೇಶ. ಎಲವೋ ರಸಿಲೋಮ, ರಣರಂಗದಲ್ಲಿ ನಿಂತ ಈ ಸಮರ ಭಯಂಕರ ಏನು, ಚಂದ್ರ ಸುಂದರ ವದನೆ ಎಂದು ಕರೆದು ಕೆರಳಿಸಿದೆ ನೀನು. ನಿನ್ನ ಪ್ರಶ್ನೆಗೆ ಉತ್ತರಿಸಬೇಕಲ್ಲವೇ? ಕೇಳು, ಸಮಸ್ತ ವಿಶ್ವವೇ ನನ್ನಾಲಯವು. ಬಹಳ ಸುಂದರವಾಗಿತ್ತು. ಈಗ ಆ ಪರಿಸ್ಥಿತಿಯನ್ನು ಹೇಗೆ ತಾವು ಎದುರಿಸಿದ್ರಿ ಅವಾಗ? ಹಾಗಾದರೆ ಇದು ಜೀವನ, ಸಂಸಾರದ ಜೀವನದಲ್ಲಿ ಉಳ್ಕೊಂಡ್ಬಿಟ್ಟೆ. ಬರ್ತಾ ಬರ್ತಾ ನನಗೆ ಹುಚ್ಚಿಯಾಗುವಂಥ ಸಂದರ್ಭ ಬಂತು. ನನಗೆ ನನ್ನ ಒಂದು ತಾಯಿನೇ ಕಳ್ಕೊಂಡಲ್ಲ, ನಾನು ದೇವಿಯನ್ನು ಕಳ್ಕೊಂಡಿದ್ದಕ್ಕೆ ತುಂಬ ನೋವಾಯಿತು. ಅಲ್ಲ, ಮತ್ತು ಇನ್ನೊಂದು ಕಂಪ್ನಿಗೆ ಹೋಗಿ ನಾನು ಹೆಂಗೆ ದೇವಿ ಆಗಲಿ? ಎಲ್ಲ ನಾಟಕ ಅವರು ಬೇರೆ ಬೇರೆ ಆಡಬೇಕಾದ್ರೆ ನಾನು ಅವ್ರಿಗೆ ಹೋಗಿ ನಾ ದೇವಿನೇ ಮಾಡ್ತೇನ್ರಿ ಅಂದ್ರೆ ನನ್ನ ಯಾರು ಕರ್ಕೋತಾರೆ? ಕಲಾವಿದರಿಂದಲೇ ನನ್ನ ನಾಟಕ ಕಂಪ್ನಿ ನಿಂತಿದ್ದು. ಅವ್ರ ವೈಯಕ್ತಿಕ ಜೀವನಕ್ಕೆ ನಾನು ಹೆಂಗೆ ಇದು ಮಾಡೋಕ್ಕೆ ಬರುತ್ತೆ ಹೇಳಿ ನೋಡೋಣ. ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಶಿವಾರ್ಪಣಂ. ಹಾಗೆ ಜೀವನ ಕಳೆದೆ. ಹೀಗೆ ನಡೀತು, ಹಾಗೆ ಜೀವನ ನಡೀತು. ರೈತರ ಒಂದು ಇದಾಯ್ತಪ್ಪ ನನಗೆ. ನಾವು ನನ್ನ ಗೆಳತಿಯರೆಲ್ಲ ನಾವೆಲ್ಲ ಸೇರಿ, ಮಂಜು ಮಾಲಿನಿ, ನಾನು, ಮುನಿರತ್ನ, ಇವರೆಲ್ಲ ನಾವೆಲ್ಲರೂ ಸೇರಿ ಎಲ್ಲಿ ಕೃಷಿ ಇದಕ್ಕೆಲ್ಲ ಕಾರ್ಯಕ್ರಮಕ್ಕೆ ಹೋದಾಗೆಲ್ಲ ಸೇರಿ ಎಲ್ಲ ಹಂಗೆ ಹೋಗೋದೇ ಅಲ್ಲ. ಈಗ ಒಂದು ಕಾರ್ಯಕ್ರಮ ಕರೆದೆ ಅಲ್ಲೂ ಹೋದೆ, ಈ ಕಾರ್ಯಕ್ರಮ ಅಲ್ಲೂ ಹೋದೆ, ಎಲ್ಲ ಕಡೆ ತಿರುಗಾಡೋದೇ ಆಯ್ತು ನನಗೆ. ಆವಾಗ ನನಗೆ
ಬರ್ತಾ ಬರ್ತಾ ಅಲ್ಲಿ ಒಂದು ಮೆಂಬರ್ ಆಗು ಅಂದರು ಅಂತ ಒಂದು ಮೆಂಬರ್ ಆದೆ. ಎಲ್ಲಿ ಕೃಷಿ ಇದಕ್ಕೆ ಮೆಂಬರ್ ಆದ ಕೂಡಲೇ ಅಲ್ಲಿ ಅವರು ಹಾಗೆ ಮಾಡಿ ಹೀಗೆ ಮಾಡಿ ಅಲ್ಲಿ ತಿರುಗಾಡು ಇದಂತೆ ಆದಂತೆ ಅಂತ ಇದು ಡೆಲ್ಲಿಯಿಂದ ಒಬ್ಬರು ಬರ್ತಾರೆ. ಅವರು ಇಲ್ಲಿ ಅವರು ಕಾರ್ಯಕ್ರಮ ಮಾಡ್ತಾರೆ. ಅವರು ಭಾರತ್ ಕೃಷಿ ಸಮಾಜದ ಅವರ ರಾಜ್ಯ ಅಧ್ಯಕ್ಷರು ಬಲರಾಮ್ ಜಾಖಡ್ಜಿ, ಮಧ್ಯಪ್ರದೇಶ ಗವರ್ನರ್ ಅವರೆಲ್ಲ ಬರ್ತಾರೆ. ನೀವೆಲ್ಲ ಅವತ್ತೆಲ್ಲ ಜನರನ್ನ ಕಾಪಾಡಬೇಕು ನೀವು, ಅಂದರೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗಿರ್ತೈತೆ ಅದು, ಅಷ್ಟರು ಬರ್ತಾರೆ, ನೀವೆಲ್ಲ ಇದು ಮಾಡ್ಕೋಬೇಕು ಅಂತಂದರು. ನಾನು ಆಗಲೇ ಹೇಳಿದ್ನಲ್ಲ, ನಾ 3ನೇ ಕ್ಲಾಸ್ ಕಲ್ತವಳು. ಅಲ್ಲ DC ಕಮಿಷನ್ ಓಸು ಎಲ್ಲರೂ ಸೇರಿ ಮೀಟಿಂಗ್ ನಡೀತಲ್ಲಿ. ಎಲ್ಲರೂ ಮೀಟಿಂಗ್ ನಡೆದಾಗ ನೀವು ಯಾರು ನೋಡ್ಕೋತೀರಿ, ಮಹಿಳೆಯರನ್ನ ಯಾರು ನೋಡ್ಕೋತಾರೆ ಅಂದ್ಕೊಳ್ಳ ನಾನು ಕೈ ಮಾಡಿಬಿಟ್ಟೆ. ನಾನು ನೋಡ್ಕೋತೀನಿ ಮಹಿಳೆಯರನ್ನ. ನನ್ನ ಕೈಲಿ ಒಂದು 4 ಜನ ಕೊಟ್ರಪ್ಪ, ಆ ಟೈ ಹಾಕ್ಕೊಂಡು ಅವರು ಬಂದರು. ಅಂದರೆ ನಾನು ಇದು ಎಲ್ಲರನ್ನ ಹಿಂಗೆ ಮಾಡ್ರಪ್ಪ ಹಂಗೆ ಮಾಡ್ರಪ್ಪ ಎಲ್ಲರದು. ಅದ್ರಿಗೆ ಎಲ್ಲರಿಗೂ ಹೇಗೆ ಗೊತ್ತಾ, ಬೆಳಗ್ಗಿನ ಜಾವದಿಂದ ರಾತ್ರಿ 1 ಗಂಟೆ 2 ಗಂಟೆ ತನಕ ಬ್ರೋಕರ್ ವರ್ಕ್ ಮಾಡಿದೆ. ಅಲ್ಲಿಂದ ಬಂದ ಜನ, ಅವಾಗ ಸುನಾಮಿ ಆಯಿತು 2004ರಲ್ಲಿ. ಆ ಸುನಾಮಿಯಲ್ಲಿ ಕನ್ಯಾಕುಮಾರಿ ತನಕ ನೀರು ಬಂದ್ಬಿಟ್ಟಿದೆ. ಅಲ್ಲಿಂದ ಬರೋ ಜನ ಎಲ್ಲ ಆ ಕಡೆದವ್ರು ಆ ಕಡೆ ಈ ಕಡೆ ಜನ ಬಂದವ್ರು ಕರ್ಕೊಳ್ಳೇಬೇಕಾ ನಾವು. 2005ರಲ್ಲಿ ಇದೆ ಬೆಂಗಳೂರಲ್ಲಿ ಕಾರ್ಯಕ್ರಮ. ಆ ಜನಗಳೆಲ್ಲ ಬಂದವ್ರನ್ನೆಲ್ಲ ನಾನೇನು ಅದು ಚೌಟ್ರಿ ಎಲ್ಲ ರೆಡಿ ಮಾಡೋದು, ಲೇಡೀಸ್ ನಾನೇ ತೊಗೊಂಡಿದ್ದೇನೆ ಅಂದಮೇಲೆ ಮತ್ತೆ ಮಾಡಲೇಬೇಕಲ್ವ ಎಲ್ಲ ಕೆಲಸ. ಒಂದು 10 ವ್ಯಾನ್ ಬಿಟ್ಟಿದ್ರು ಅವರು. ಒಂದು ವ್ಯಾನಲ್ಲಿ ನಾನೇ ಹೋದೆ ಸೀದಾ. ಅವಾಗ ಬಸ್ ಸ್ಟ್ಯಾಂಡಲ್ಲಿ ಆಗಲಿ ರೈಲ್ವೆ ಸ್ಟೇಷನ್ ಮಲ್ಕೊಂಡವ್ರಿಗೆಲ್ಲ ಹೊಡಿತಿದ್ರು, ಕಟ್ಟಿಗೆ ಹಿಡ್ಕೊಂಡು ನಿಂದಿರ್ತಿದ್ರು ಪೊಲೀಸರು, ಯಾರೇ ಇರ್ಬಿಟ್ಟು. ಅದನ್ನು ನಾ ಏನು ಮಾಡಿದೆ, ಎಲ್ಲರೂ ಎಲ್ಲ ದೇಶದಿಂದ ಬಂದವರು ನನಗೆ ಏನು ಮಾತು ಬರುತ್ತೆ ಹಂಗೆ ಮಾತಾಡು. ಕಾಸೆ ಹರಿಯಾಣ ಸಾಯ ಚಲೆ ಊಟ ಚಲೋ ಹಾಂ ಸೋನಾನೇ ಅಂತ ಎಲ್ಲರೂ ಎಬ್ಬಿಸ್ಕೊಂಡು ಹೋಗೋದು. ತುಮಿ ಕುಟಲ ನಾಲೆ ಮಹಾರಾಷ್ಟ್ರ ನಾಲೆ ಕಾಯ್ ಹಾಂ ಚಲ ಅಂತ ನನ್ನ ಮನಸ್ಸಿಗೆ ಹೆಂಗೆ ತಿಳಿಯುತ್ತೆ, ತೆಲುಗು ತಿಳಿಯಂಗಿಲ್ಲ ಏನಿಲ್ಲ. ಎಕ್ಕಡೆ ವಸ್ತಾ ಏನೇ ಅನ್ಕೊಂತ ಅವ್ರನ್ನೂ ಎಲ್ಲರನ್ನೂ ಕರ್ಕೊಂಡು ಹೊಂಟುಬಿಟ್ಟೆ. ಎಲ್ಲರೂ ಒಯ್ದು ಹಾಕಿ ಬೆಳಗ್ಗೆ ಕಾರ್ಯಕ್ರಮ ಮಾಡಿದಾಗ ಆ ಕಾರ್ಯಕಾರಿ ಅಧ್ಯಕ್ಷರು ಬಂದರು ಡೆಲ್ಲಿಯಿಂದ. ಬಂದು ಅವರೆಲ್ಲ ಕಾರ್ಯಕ್ರಮವೆಲ್ಲ ನೋಡಿಕೊಂಡು, ಈ ಹೆಣ್ಮಗಳು ಗಂಡದ ಹೆಣ್ಣದ ಈ ರಾತ್ರಿ ಎಲ್ಲ ಹಿಂಗೆ ಅಡ್ಡಾಡ್ತಾಳಲ್ಲ ಯಾರು ಇವಳು ಅಂತೇಳಿ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿದಾಗ ನಾ ಮಾತಾಡ್ತಿರ್ಬೇಕಾರೆ ಅವ್ರ ಕೈಲಿ ಕೊಟ್ಟೆ. ತುಮಾರಿ ಬೇಬಿ ಲೇಡಿ ಹೈ ಕ್ಯಾ ಜೆಂಟ್ಸ್ ಹೈ, ये रात को कुछ भी डरती नहीं क्या, ये 12 बजे हुआ 1 बजे हुआ कैसा फिरती है, क्या काम करेगी. ಅವ್ರು ನಮ್ಮ ಕೆಲಸ ನೋಡಿ ಏನು ಮಾಡಿದ್ರು, ಅವರು ನನಗೆ ಕಾರ್ಯಕಾರಿ ಅಧ್ಯಕ್ಷ ಸ್ಥಾನವನ್ನು ಇಲ್ಲೇ ನಾನು ಊರಿಗೆ ಹೋಗೋದ್ರೊಳಗಾಗಿ ಆಗಲೇ ನಂಗೆ ಲೆಟ್ರ್ ಬಂದುಬಿಟ್ಟಿತ್ತು ಡೆಲ್ಲಿಯಿಂದ, ಕಾರ್ಯಕಾರಿ ಅಧ್ಯಕ್ಷೆ ಅಂತ ಹೇಳ್ಕೊಂಡು. ಭಾರತ್ ಕೃಷಿ ಸಮಾಜ್ ನಮ್ಮ ನಿಜಾಮುದ್ದೀನ್ ನಮ್ಮ ಆಫೀಸ್ ಇರ್ತದೆ ಅಲ್ಲಿಂದ. ಆಮೇಲೆ ಅದನ್ನು ಸ್ಥಾನವನ್ನು ಪಡ್ಕೊಳ್ಳೋ ಸಲುವಾಗಿ ನಾವು ಎಲ್ಲರನ್ನೂ ಕರಿಬೇಕಲ್ಲ, ಒಂದು ಸೋಷಲ್ ವರ್ಕೇ ಅದು. ಕಿಸಾನ್ ಅಂದರೆ ಏನು ಅದನ್ನು ಸಣ್ಣದೇನೋ ಅಲ್ಲಲ್ಲ, ಅದನ್ನು ಚಾಲೂ ಮಾಡಿಕೊಂಡೆ. ಇಲ್ಲಿ ಎಲ್ಲ ತಿರುಗಾಡ್ಬೇಕಾದ್ರೆ ಒಂದ್ಸಲ ರೈತರಿಗೆಲ್ಲ ಗೊಬ್ಬರ ಬೀಜದ ಪ್ರಾಬ್ಲಮ್ ಆಯಿತು. ಆಮೇಲೆ ಕಡ್ಲಿ ಬೆಳೆ ಬಂದಾಗ ಅವರಿಗೆ ತಕ್ಕಡಿ ಸಿಗಲಿಲ್ಲ, ತುಂಬ ಕಷ್ಟ ಆಗ್ತಿತ್ತು. ಹೆಂಗಾರೆ ಇರಲಿ ಆಯಿತು ನಾನು ಹೇಳ್ತೀನಿ ಅಂಥೇಳಿ ಅವ್ರಿಗೆ ಫೋನ್ ಮಾಡಿದೆ. ಏನಪ್ಪ ತಕ್ಕಡಿಗಳು ಹಳ್ಳಿಗಳಿಗೆ ಕಳಿಸ್ಕೊಡೋಕೆ ಬರಲ್ಲ ನಿಮ್ಗೆ, ಕಡ್ಲಿ ತೂಕಕ್ಕೆ ತಕ್ಕಡಿ ಇಲ್ಲ ಅಂತ, ಚೀಲ ಇಲ್ಲ ಅಂತ, ಚೀಲಗಳು ಬೇಕಲ್ಲ ಅಂತೇಳಿ. ಇಲ್ರಿ ಅಮ್ಮರ ಸ್ವಲ್ಪ ಸ್ಟಾಕ್ ಬಂದಿಲ್ಲರಿ, ಬಂದು ಕೊಡಿ ಕಳಿಸ್ತೀನಿ, ಇಷ್ಟು ಊರಿಗೆ ಕಳಿಸ್ಬೇಕು ನೋಡು ಅಂತ ಆಗಿಂದಾಗಲೇ ಅದೊಂದು ಕೆಲಸ ಮಾಡಿಸ್ಬಿಟ್ಟೆ. ಆಮೇಲೆ ಬೀಜ, ಹಳೆ ಬೀಜಗಳೇ ಬೇಕಾಗಿರ್ತಾವಪ್ಪ ಬಿತ್ತಕ್ಕ. ಆ ಬೀಜಕ್ಕೋಸ್ಕರ ಏನೋ ನಾನು ತಿಳಿದದ್ದೆಲ್ಲ ಏನು ಮಾಡೋದೆಲ್ಲ ಮಾಡಿದೆ. ಹಾಗೆ ನಡೀತು, ಎಲ್ಲವಾಯಿತು. 2004ರಲ್ಲಿ ರದ್ದಾದಂಥ ಕಾರ್ಯಕ್ರಮವನ್ನು 2005ರಲ್ಲಿ ಹುಬ್ಳಿ ಗ್ಲಾಸ್ ಹೌಸಲ್ಲಿ 10-20 ಸಾವಿರ ಜನಸಂಖ್ಯೆನ ಸೇರಿಸಿ ಒಬ್ಬ ಮಹಿಳೆಯಾಗಿ ಹಳ್ಳಿಗಳಲ್ಲಿ ಹೋಗಿ ಅವ್ರ ಬಾಗಿಲಿಗೆ ಹೋಗಿ ಕುತ್ಕೊಂಡು ಎಲ್ಲರಿಗೂ ಬರ್ರಿ ಅಕ್ಕರ ಇಲ್ಲಿ ಬರ್ರಿ, ನಾವು ಏನು ಹೇಳ್ತೀವಿ ಕೇಳ್ರಿ ಆದರೂ ಎಲ್ಲರನ್ನ ಕರೆಸಿ ಅದನ್ನು ಕಾರ್ಯಕ್ರಮ ಮಾಡಿದೆ 2005ರಲ್ಲಿ. ಆವಾಗ ನನಗೆ ಧರ್ಮ್ ಸಿಂಗ್ ಮುಖ್ಯಮಂತ್ರಿ. ಅವಾಗ ಇದೇ ಬಲರಾಮ್ ಜಾಖಡ್ಜಿ ಅವ್ರನ್ನ ಕರೆಸಬೇಕಾದಾಗ, ಧರ್ಮ್ ಸಿಂಗ್ ಅವ್ರನ್ನ ನಾವು ಮಾತಾಡಿಸ್ಲಿಕ್ಕೆ ಹೋದಾಗ ಅದು ಯಾವುದೋ ಮಠದ್ದು ಊಟದ ಭವನ ಉದ್ಘಾಟನೆ ಇತ್ತು. ಬಲರಾಮ್ ಜಾಖಡ್ಜಿ ಅವ್ರು ಬರ್ತಾ ಇದ್ದಾರೆ, ಅವರನ್ನು ಒಂಚೂರಲ್ಲಿ ಕರ್ಕೊಂಡು ಹೋದ್ರೆ ಆಯಿತು ಆ ಭವನಕ್ಕೆ ಅಂಥೇಳಿ ಧರ್ಮ್ ಸಿಂಗ್ ಅವ್ರ ಮನೇಲಿ ನಾವು ಕೂತ್ಕೊಂಡಾಗ ಧರ್ಮ್ ಸಿಂಗ್ ಅವ್ರಿಗೆ ಯಾರೋ ಒಬ್ಬರು ಹೇಳಿದರು. ಧರ್ಮ್ ಸಿಂಗ್ ಏನಂದರು, ಸುಮತಿ ಶ್ರೀ ಅವರೇ, ಬಲರಾಮ್ ಜಾಖಡ್ಜಿ ಅವರು ಇಲ್ಲಿ ಬಂದಾಗ ಬೆಂಗಳೂರಲ್ಲಿ ಇದು ಉದ್ಘಾಟನೆ ಮಾಡಿ ಅವ್ರು ಹುಬ್ಳಿಗೆ ಬರಲಿ ನಿಮ್ಮ ಕಾರ್ಯಕ್ರಮಕ್ಕೆ ಅಂದಾಗ, ಆಯ್ತಪ್ಪ ನಾನು ಮಾತಾಡ್ತೀನಿ ಗುರುಗಳೇ ಅಂಥೇಳಿ ಅವರಿಗೆ ಜಾಖಡ್ಜಿ ಅವ್ರಿಗೆ ಹೇಳಿದೆ. ನನ್ನ ಕಾರ್ಯಕ್ರಮಕ್ಕೆ ಬಂದರು, ಕಾರ್ಯಕ್ರಮ ಮುಗೀತು, ಎಲ್ಲ ಆಯಿತು. ಆ ಕಾರ್ಯಕ್ರಮದಲ್ಲಿ ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟರು. ಕಾರ್ಯಕಾರಿ ಅಧ್ಯಕ್ಷ ಇದ್ದದ್ದು ಅಧ್ಯಕ್ಷ ಸ್ಥಾನ ಕೊಟ್ಟರು. ನನ್ನ ಕೆಲಸ ನಾನು ಮಾಡ್ತಾ ಹೊಂಟುಬಿಟ್ಟೆ. ಕಿಡ್ನಿ ಪೇಷಂಟ್ ಆಪರೇಷನ್ ಮಾಡಿಸಿದೆ, ಕ್ಯಾನ್ಸರ್ ಪೇಷಂಟ್ ಆಪರೇಷನ್ ಮಾಡಿಸಿದ್ದೆ, ಆಮೇಲೆ ಮಕ್ಕಳ ಮದುವೆ ಮಾಡಿದೆ, ಎಷ್ಟೋ ಜನ ನನ್ನ ಕೈಲಿ ಏನಾಗುತ್ತೆ ಎಲ್ಲ ಮಾಡಿದೆ. ಇಷ್ಟೆಲ್ಲ ಮಾಡಿ ಈ ಭಾರತ ಕೃಷಿ ಸಮಾಜವನ್ನು ನಡೆಸ್ಕೊಂತ ಹೊಂಟಿದ್ದೆ. ಅವಾಗ ಉತ್ತರ ಕರ್ನಾಟಕದ ರೈತರು
ಎಲ್ಲರೂ ಬಂದು ನಿಂತುಬಿಟ್ರು. ಅಮ್ಮರ ನೀವು ಅಧ್ಯಕ್ಷರಾಗ್ರಿ, ನೀವು ಅಧ್ಯಕ್ಷರಾಗ್ರಿ ಅಂತೇಳಿ. ಈಗ ಉತ್ತರ ಕರ್ನಾಟಕದ ರಾಜ್ಯ ಅಧ್ಯಕ್ಷ ಆಗಿ ಅದರ ಜೊತೆಗೂ ಹೋರಾಡ್ತೀನಿ, ಇದ್ರ ಜೊತೆಗೂ ಹೋರಾಡ್ತೀನಿ. ಇಲ್ಲಿ ಹೀಗೆ ನನ್ನ ಪಯಣ ನಡೀತಾ ಇದೆ. ಅದೆಲ್ಲ ಆದಮೇಲೆ ಕಲೆಯನ್ನು ಬಿಟ್ಟಿಲ್ಲ. ಕಲಾವಿದೆಯಾಗಿ ಸಾಯೋದು, ನಮ್ಮ ಬಣ್ಣದ ಬದುಕು ಉಸಿರು ಹೋದ ಮೇಲೇ ಹೋಗಬೇಕೇ ವಿನಃ ನಮ್ಮ ಉಸಿರು ಹೋದ್ರೆ ಈ ಹೆಸರು ಮಾತ್ರ ಹಾಗೆ ಉಳಿತೈತಿ. ಇವತ್ತು ನಾವು ಈ ರಂಗಭೂಮಿಯನ್ನು ಬಿಟ್ಟರೆ ಒಂದು ದಿವಸನೂ ನಿದ್ದೆ ಮಾಡಲ್ಲ. ತಮಗೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿವೆ. ಈಗ ಅದರಲ್ಲಿ ಕೆಲವೊಂದನ್ನು ನೆನಪು ಹಾಕೋದಾದರೆ ಯಾವೆಲ್ಲ ಪ್ರಶಸ್ತಿಗಳು ತಮಗೆ ನೆನಪಾಗ್ತವೆ? ನನಗೆ ನಿಜವಾದ ಪ್ರಶಸ್ತಿ ಅಂದ್ರೇನು, ಕಲಾ ಜೀವನಕ್ಕೆ ನಾವು ಕಲಾವಿದರಾಗಿದ್ದಕ್ಕಾಗಿ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಅದಾದ ಮೇಲೆ ಇಂದಿರಾ ಗಾಂಧಿ ಗೌರವ ಪ್ರಶಸ್ತಿ ಕೊಟ್ಟರು ನನಗೆ. ಈ ಹೋರಾಡಿದೆ. ಆಮೇಲೆ ರಂಗಭೂಷಣ, ಆಮೇಲೆ ನಾಟ್ಯರಾಣಿ, ತುಂಬ ಇದೆ ಪ್ರಶಸ್ತಿ ಹೆಸರುಗಳನ್ನೇ ನಾನು ಹೇಳ್ಕೊಂತ. ಪುನೀತನ ಪ್ರಶಸ್ತಿನೂ ಕೊಟ್ಟರು. ಈಗ ನೆಕ್ಸ್ಟ್ ಈಗ ರಾಜ್ಕುಮಾರ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದೀನಿ. ಅಭಿನಂದನೆಗಳು ಅದಕ್ಕೋಸ್ಕರ. ಮೇಡಮ್, ಈಗ ತಾವು ಮಂಗಳೂರಿಗೆ ಬಂದಿದ್ದೀರಾ. ಮಂಗಳೂರಿನ ಬಗ್ಗೆ ಹೇಳೋದಾದರೆ ಹೇಗಿದೆ ಮಂಗಳೂರು, ಇದರ ಒಂದು ಒಡನಾಟ ಯಾವ ಥರ, ಇದ್ರ ಬಗ್ಗೆ ಒಂದು ಸ್ವಲ್ಪ ನಮಗೆ ತಿಳಿಸಿ. ನನಗೇನು ಖುಷಿ ಆಗ್ತಿದೆ ಅಂದರೆ ಅಣ್ಣನವರ ಬಗ್ಗೆ ನಾನು ಹೇಳಬೇಕಾಗುತ್ತೆ. ಮಂಗಳೂರು ಅಂದರೆ ನಾವು ಬಂದದ್ದು ಅಣ್ಣನವರಿಂದ. ಈಗ ಅಣ್ಣನವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಅವರ ಬಗ್ಗೆ ತಿಳ್ಕೊಂಡು ಅನ್ನುವಂಥ ಅವರ ಕೈಯಲ್ಲಿ ಅಕ್ಷರಗಳನ್ನು ಕಲಿತು ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲ ಆಗಿದೆ ಅಂತ ನಮ್ಮ ವಿಶ್ವನಾಥ್ ಅವರಿಂದ ನಾನು ಮಂಗಳೂರಿಗೆ ಬಂದದ್ದು. ಮೇಡಮ್, ಈಗ ತಮ್ಮ ಮುಂದಿನ ಯೋಚನೆಗಳು ಏನೆಲ್ಲ ಇವೆ, ಅದ್ರ ಬಗ್ಗೆ ತಿಳಿಸಿ. ನಾನು ಎಲ್ಲಿ ಕುಂತೀನಿ ಅದೇ ನನ್ನ ಊರು, ನಾನು ಎಲ್ಲಿರ್ತೀನಿ ಅದೇ ನನ್ನ ಸ್ಥಾನ. ನನ್ನ ಮನೆ ಅನ್ನೋದು ನನಗೆ ಗೊತ್ತಿಲ್ಲ, ನಾನು ಬಂದು ಅನ್ನೋದು ನನಗೆ ಗೊತ್ತಿಲ್ಲ. ಒಬ್ಬಳೇ ಮಗಳು, ಹಳೆಯ ಡಾಕ್ಟ್ರ್ ಇದ್ದಾನೆ, 3 ಮೊಮ್ಮಕ್ಕಳು, 20 ವರ್ಷದ ಮೊಮ್ಮಗ ಇದ್ದಾನೆ. ನನ್ನ ಜೀವನ ಏನಂದರೆ ಈಗಲೂ ಕಲಾವಿದರಿಗೋಸ್ಕರ ಬದುಕ್ತೀನಿ. ಕಲಾವಿದರಿಗೋಸ್ಕರ ಈಗಲೂ ಈ ಸುಮತಿ ಶ್ರೀ ಸದಾ ಇರ್ತಾಳೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು.